ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಒಂದು ಸಿಹಿಯಾದ ಸಂದರ್ಭ ಅಂದಾಗ ಖಂಡಿತ ಅಲ್ಲಿ ಪಾಯಸ ಮಾಡೋದುಂಟು. ಪಾಯಸನ ಹಲವಾರು ಬಗೆಯಲ್ಲಿ ಹಲವಾರು ಪದಾರ್ಥಗಳನ್ನು ಉಪಯೋಗಿಸಿ ಮಾಡ್ತೀವಿ. ಅದರಲ್ಲೂ ಸೀಸನ್ಗೆ ತಕ್ಕನಾದಂಥ ಹಣ್ಣನ್ನು ಉಪಯೋಗಿಸಿ ಪಾಯಸ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಹೌದು, ಇವತ್ತಿನ ವಿಡಿಯೋದಲ್ಲಿ ನಾವು ಮಾವಿನ ಹಣ್ಣಿನ ಸಿಹಿ ಪಾಯಸನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಹಾಗೆ ಬನ್ನಿ, ಮಾವಿನ ಹಣ್ಣಿನ ಸಿಹಿ ಪಾಯಸ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು, ಹಾಗೆ ತಯಾರು ಮಾಡ್ತಕ್ಕಂಥ ಸುಲಭ ವಿಧಾನ ಹೇಗೆ ಅಂತೀಗ ನೀವು ನೋಡ್ಕೊಳ್ಳೋರಂತೆ. ಹೆಸರೇ ಹೇಳೋ ಹಾಗೆ ಮಾವಿನ ಹಣ್ಣಿನ ಪಾಯಸ ಆಗಿರೋದ್ರಿಂದ ಮೊದಲಿಗೆ 2 ಸಿಹಿಯಾದ ಮಾವಿನ ಹಣ್ಣನ್ನು ತಗೊಂಡಿರ್ತಕ್ಕಂಥದ್ದು, ಹಾಗೆ ಮಿಲ್ಕ್ ಮೇಡ್ ಅರ್ಧ ಕಪ್ಪಷ್ಟು, ಹುರಿದ ಅಂದರೆ ರೋಸ್ಟೆಡ್ ಶಾವ್ಗೆ ಅರ್ಧ ಕಪ್ಪಷ್ಟು, ಕಸ್ಟರ್ಡ್ ಪೌಡರ್ 3 ಟೇಬಲ್ ಸ್ಪೂನಷ್ಟು, ಜೊತೆಗೆ ಹಾಲು 1 ಲೀಟರ್. ಇದಿಷ್ಟು ಮಾವಿನ ಹಣ್ಣಿನ ಸಿಹಿ ಪಾಯಸ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು. ಬನ್ನಿ ಈಗ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತೀಗ ನೋಡ್ಕೊಳ್ಳೋರಂತೆ. ಮಾವಿನ ಹಣ್ಣಿನ ಪಾಯಸ ಮಾಡೋದಕ್ಕೋಸ್ಕರ ಮೊದಲಿಗೆ ಮಾವಿನ ಹಣ್ಣನ್ನು ರುಬ್ಕೊಬೇಕು. ಅದಕ್ಕೋಸ್ಕರ ಈಗ ಒಂದು ಮಿಕ್ಸಿ ಜಾರ್ನ ತೊಗೊಂಡು ಮಿಕ್ಸಿ ಜಾರ್ಗೆ ನೋಡಿ ತೊಗೊಂಡಂಥ 2 ಮಾವಿನ ಹಣ್ಣನ್ನು ಈ ಒಂದು ಹದದಲ್ಲಿ, ಈ ಒಂದು ವಿಧದಲ್ಲಿ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ತಾ ಇರ್ತಕ್ಕಂಥದ್ದು. ಈಗ ನೀರನ್ನು ಹಾಕದೆ, ಸಕ್ಕರೆನೂ ಹಾಕದೆ ಇದನ್ನು ಯಥಾವತ್ತಾಗಿ ರುಬ್ಬಿ ಮ್ಯಾಂಗೋ ಅಂದರೆ ಮಾವಿನ ಹಣ್ಣಿನ ಪ್ಯೂರಿನ ಸಿದ್ಧ ಮಾಡ್ಕೋಬೇಕು. ಈಗ ಇಲ್ಲಿ ನೋಡ್ತಾ ಇರ್ಬೋದು, ಕಟ್ ಮಾಡಿದಂಥ ಮಾವಿನ ಹಣ್ಣನ್ನು ಈ ಒಂದು ಅದಕ್ಕೆ ಬಹಳ ನುಣ್ಣಿಗೆ ರುಬ್ಬಿ ಮಾವಿನ ಹಣ್ಣಿನ ಪ್ಯೂರಿನ ಸಿದ್ಧ ಮಾಡಿರ್ತಕ್ಕಂಥದ್ದು. ನಂತರ ಈಗ ಇಲ್ಲಿ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಟು ಪಾತ್ರೆಗೆ ನಾವು ತೊಗೊಂಡಂಥ 1 ಲೀಟ್ರಷ್ಟು ಹಾಲನ್ನು ಹಾಕಿ ನಾವು ಅರ್ಧ ಲೀಟ್ರು 2 ಬಾರಿ ಪಾತ್ರೆಗೆ ಹಾಕ್ತಾ ಇರ್ತಕ್ಕಂಥದ್ದು. ಹಾಲು ಚೆನ್ನಾಗಿ ಬಿಸಿ ಆಗಬೇಕು, ಒಮ್ಮೆ ಉಕ್ಕಿ ಬಂದರೆ ಸಾಕಾಗುತ್ತೆ. ನಾವಿಲ್ಲಿ ಹಾಲನ್ನು ಹೈ ಫ್ಲೇಮ್ನಲ್ಲೇ ಬಿಸಿ ಮಾಡ್ತಾ ಇರ್ತಕ್ಕಂಥದ್ದು. ಹಾಲು ಉಕ್ಕಿ ಬರ್ತಕ್ಕಂಥ ಸಮಯದಲ್ಲಿ ಫ್ಲೇಮನ್ನು ಕಡಿಮೆ ಮಾಡ್ಕೋಬೇಕು. ನೋಡಿ, ಈಗ ಹಾಲು ಉಕ್ಕಿ ಬರ್ತಾ ಇದೆ, ಈ ಸಮಯದಲ್ಲಿ ಫ್ಲೇಮನ್ನು ಕಡಿಮೆ ಮಾಡ್ಕೊಳ್ಳಿ. ಈಗ ಒಮ್ಮೆ ಬಿಸಿಯಾದಂಥ ಹಾಲನ್ನು ಮಿಕ್ಸ್ ಮಾಡಬೇಕು. ಈ ರೀತಿ ಮಿಕ್ಸ್ ಮಾಡಿದ ನಂತರ ಅರ್ಧ ಕಪ್ಪಷ್ಟು ಹಾಲನ್ನು ನಾವು ತೆಗೆದಿಡಬೇಕಾಗತ್ತೆ. ಒಂದು 2 ಸೌಟಷ್ಟು ಹಾಲನ್ನು ಬೇರ್ಪಡಿಸಾಯಿತು. ನಂತರ ಮೊದಲೇ ಹುರಿದಿರ್ತಕ್ಕಂಥ ಅಂದರೆ ರೋಸ್ಟೆಡ್ ಶಾವ್ಗೆ ಅರ್ಧ ಕಪ್ಪಷ್ಟು ಬಿಸಿಯಾದಂಥ ಹಾಲಿಗೆ ಹಾಕಿ 5 ನಿಮಿಷ ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲೂ ಸಹ ಬೇಯಿಸ್ಬೋದು. ಶಾವ್ಗೆ ಹಾಕಿದ ನಂತರ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಬೇಕು. ಹಾಲಲ್ಲಿ ಶಾವಿಗೆ ಚೆನ್ನಾಗಿ ಬೇಯೋದ್ರಿಂದ ತುಂಬ ಒಳ್ಳೆ ಸೊಗಸಾದ ರುಚಿನ ಎನ್ಹಾನ್ಸ್ ಮಾಡಿಕೊಡುತ್ತೆ. ಈಗ ಸರಿಸುಮಾರು 5 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ನಲ್ಲೇ ಶಾವಿಗೆನ ಹಾಲಲ್ಲಿ ಚೆನ್ನಾಗಿ ಬೇಯಿಸಿರ್ತಕ್ಕಂಥದ್ದು. ಬಿಸಿನಲ್ಲೇ ಒಮ್ಮೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ನಂತರ ನಾವು ತೊಗೊಂಡಂಥ 3 ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರಿಗೆ ಮೊದಲೇ ಬಿಸಿನಲ್ಲೇ ಎತ್ತಿಟ್ಟಂಥ ಅರ್ಧ ಕಪ್ ಅಳತೆಯ ಹಾಲನ್ನು ಹಾಕಿ ಎರಡನ್ನು ಮಿಕ್ಸ್ ಮಾಡಿ ಪಾತ್ರೆಗೆ ಹಾಕ್ಕೋಬೇಕು. ಗಂಟು ಇಲ್ಲದ ಹಾಗೆ ನೀಟಾಗಿ ಸಾಧ್ಯವಾದಷ್ಟು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನೀಟಾಗಿ ಕಸ್ಟರ್ಡ್ ಪೌಡ್ರನ್ನ ಹಾಲಲ್ಲಿ ಮಿಕ್ಸ್ ಮಾಡಿ ಅದನ್ನು ಪಾತ್ರೆಗೆ ಹಾಕ್ತಾ ಇರ್ತಕ್ಕಂಥದ್ದು. ಹಾಕಿದ ತಕ್ಷಣಕ್ಕೆ ಬಿಸಿನಲ್ಲೇ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡಬೇಕು. ನೋಡಿ, ಬೆರೆಸಿದಂಥ ಕಸ್ಟರ್ಡ್ ಪೌಡ್ರನ್ನ ಬಹಳ ಚೆನ್ನಾಗಿ ಹಾಲಿನ ಜೊತೆ ಮಿಕ್ಸ್ ಮಾಡಾಯಿತು. ಈ ರೀತಿ ಇದನ್ನು ಮಿಕ್ಸ್ ಮಾಡಿದ ನಂತರ ಮೊದಲೇ ಹೇಳಿದಾಗೆ ಅರ್ಧ ಕಪ್ ಅಳತೆಯ ಮಿಲ್ಕ್ ಮೇಡನ್ನು ಹಾಕಿ ಈಗ ಮಿಲ್ಕ್ ಮೇಡನ್ನು ಸಹ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡ್ರೆ ಒಂದು ಹದಕ್ಕೆ ಪಾಯಸ ಸಿದ್ಧವಾಯಿತು ಅಂತಲೇ. ಏನಪ್ಪ ಇದು ಪಾಯಸ ಸಿದ್ಧವಾಯಿತು ಅಂತ ಹೇಳ್ತಾರೆ, ಬೆಲ್ಲನೇ ಆಗ್ಬೋದು, ಸಕ್ಕರೆನೇ ಆಗ್ಬೋದು, ಹಾಕಿಲ್ಲ ಅಂತ ಹೇಳ್ತೀರಾ? ಖಂಡಿತ ಈ ಒಂದು ಮಿಲ್ಕ್ ಮೇಡಲ್ಲೇ ನಿಮಗೆ ಬಹಳ ಸಿಹಿ ಇದೆ. ಅದರಲ್ಲೂ ಮಾವಿನ ಹಣ್ಣಿನ ಪಾಯಸ ಆಗಿರೋದ್ರಿಂದ ಮಾವಿನ ಹಣ್ಣಲ್ಲೂ ಸಿಹಿ ಇರುತ್ತೆ, ಜೊತೆಗೆ ಮಾವಿನ ಹಣ್ಣಲ್ಲಿ ಸ್ವಲ್ಪ ಹುಳಿಯ ಅಂಶವೂ ಸಹ ಇರುತ್ತೆ. ಆದ ಕಾರಣ ಈ ರೀತಿ ಚೆನ್ನಾಗಿ ಮಿಲ್ಕ್ ಮೇಡನ್ನು ಹಾಕಿ ಮಿಕ್ಸ್ ಮಾಡಿದ ನಂತರ ಕಂಪ್ಲೀಟಾಗಿ ಇದನ್ನು ತಣ್ಣಗೆ ಮಾಡ್ಕೋಬೇಕು. ತಣ್ಣಗಾದಮೇಲೆ ಮಾವಿನ ಹಣ್ಣಿನ ಪ್ಯೂರಿ ಅಂದರೆ ಮಾವಿನ ಹಣ್ಣಿನ ಪೇಸ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಬಿಸಿ ಇರೋದ್ರಿಂದ ತಣ್ಣಗಾಗಲಿ. ಸ್ವಲ್ಪ ಹೊತ್ತಿನ ನಂತರ ಪಾಯಸ ಕಂಪ್ಲೀಟಾಗಿ ತಣ್ಣಗಾಗಿರ್ತಕ್ಕಂಥದ್ದು. ಈ ಸಮಯದಲ್ಲಿ ಮೊದಲೇ ಮಿಕ್ಸಿ ಜಾರಲ್ಲಿ ನುಣ್ಣಿಗೆ ರುಬ್ಬಿದಂಥ ಮ್ಯಾಂಗೋ ಪ್ಯೂರಿ ಅಥವಾ ಮಾವಿನ ಹಣ್ಣಿನ ಪೇಸ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ.
ಮಾವಿನ ಹಣ್ಣಿನ ಪ್ಯೂರಿ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇಲ್ಲಿ ಮಾವಿನ ಹಣ್ಣಿನ ಪಾಯಸ ಕಂಪ್ಲೀಟಾಗಿ ಸಿದ್ಧವಾಗುತ್ತೆ. ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ಪರಿಮಳ ಭರಿತವಾಗಿ, ಅಷ್ಟೇ ರುಚಿಯಾಗಿ, ಅಷ್ಟೇ ಸಿಹಿಯಾಗಿರ್ತಕ್ಕಂಥ ಒಂದು ಪಾಯಸ. ಈ ಪಾಯಸದ ರುಚಿನ ಮತ್ತಷ್ಟು ಹೆಚ್ಚು ಮಾಡಬೇಕಂದ್ರೆ ತಾವು ಬೇಕಿದ್ರೆ ಹಲವಾರು ಬಗೆಯಾದಂಥ ಡ್ರೈ ಫ್ರೂಟ್ಸನ್ನು ತುಪ್ಪದಲ್ಲಿ ಹುರಿದು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಕಂಪ್ಲೀಟಾಗಿ ಮಿಕ್ಸ್ ಮಾಡಿದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು ಮಾವಿನ ಹಣ್ಣಿನ ಪಾಯಸ ಸೂಪರಾಗಿ ಸಿದ್ಧವಾಗಿದೆ. ವಿಶೇಷ ದಿನಗಳಲ್ಲಿ, ವಿಶೇಷವಾದಂಥ ಸಂದರ್ಭದಲ್ಲಿ ಒಂದು ಸಿಹಿಯ ವಾತಾವರಣ ಇರತಕ್ಕಂಥ ಸಮಯದಲ್ಲಿ ಒಂದು ಸಿಹಿಯಾದಂಥ ಮಾವಿನ ಹಣ್ಣಿನ ಪಾಯಸನ ಮಾಡಿ ನೋಡಿ. ಆ ವಾತಾವರಣ ಮತ್ತಷ್ಟು ಕಳೆ ಕಟ್ಟುತ್ತೆ, ಹಾಗೆ ಮತ್ತಷ್ಟು ಸಿಹಿಯಾಗುತ್ತೆ ಅಂತ ಹೇಳ್ತಾ, ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ಮಾಡಿ ತಿಳಿಸಿದಂಥ ಮಾವಿನ ಹಣ್ಣಿನ ಸಿಹಿ ಪಾಯಸ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋ ಬಂದು ಲೈಕ್ ಮಾಡಿ, ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.